ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಪೀಣ್ಯದ ಜಯಂತ್ ನಿವಾಸದ ಬಳಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಚಿನ್ನಯ್ಯನನ್ನ 1.5 ವರ್ಷದಿಂದ ನಾನು ಬಲ್ಲೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮಹಾಲಕ್ಷ್ಮಿ ಅವರು ಟಿವಿನ ಜೊತೆಗೆ ಅವರು ಹೇಳ್ತಿರ್ತಕ್ಕಂಥದ್ದು ಏನು ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್, ಕಳೆದ 1.5 ವರ್ಷದಿಂದ ನಾವು ಚಿನ್ನಯ್ಯನ ನೋಡಿದೀವಿ ಅಂತ ಹೇಳ್ತಿದ್ದೀರಾ. ಏನ್ ವಿಚಾರಕ್ಕೆ ನೋಡಿದ್ವಿ, ಹೇಗೆ ಪರಿಚಯ ನಿಮಗೆ ಅಂತ? ನನಗೇನು ಪರಿಚಯ ಏನಿಲ್ಲ ಸರ್, ನಾವು ಕೂಡ ಇದೇ ಮನೇಲಿ ಬಾಡಿಗೆಗಿದ್ವಲ್ಲ, ಸೊ ಹೋಗಿ ಬಂದು ಮಾಡೋರು, ಸೊ ನೋಡ್ತಾ ಇದ್ವಿ. ನಾವು ಎಷ್ಟು ವರ್ಷದಿಂದ ನೀವು ಬಾಡಿಗೆಗಿದ್ರಿ? ನಾವು 5 ವರ್ಷದಿಂದ ಈ ಬಾಡಿಗೆಗಿದ್ವಿ. ಈಗ ಒಂದು 5 ಮಂತ್ ಆಯ್ತು ನಾವು ಖಾಲಿ ಮಾಡಿ. ಏನ್ ಡಿಸ್ಪ್ಯೂಟ್ ಮೇಡಮ್ ನಿಮಗೂ ಜಯಂತ್ಗೂ ಯಾವ ವಿಚಾರಕ್ಕೆ ಜಗಳ ಆಗಿತ್ತು? ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನೀವು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ರಿ. ಜಗಳ ಏನಾಗಿರ್ಲಿಲ್ಲ ಸರ್, ಇವರೆಲ್ಲ ಗಾಂಜಾ ಮಾರೋರು ಸರ್. ಇಲ್ಲಿ ಅವ್ರ ಮನೇಲಿ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮನೆ ಇದೆಯಲ್ಲ ಇಂದು ಅಂತ, ಅವ್ರ ಮನೇಲೂ ಗಾಂಜಾ ಮಾರೋರು. ಸೊ ಹಂಗಾಗಿ ನಾನು ಇನ್ಫಾರ್ಮೇಶನ್ ಮಾಡಿದ್ದೆ, ಹಂಗಾಗಿ ಜಗಳ. ಯಾರು ಮಾಡ್ತಿದ್ದು ಮೇಡಮ್ ಗಾಂಜಾ? ಅದೇ ಹಿಂದೂ ಅನ್ನೋರ್ ಮನೇಲೂ ಕೂಡ, ಇವ್ರು ಜಯಂತ್ ಮನೇಲೂ ಕೂಡ, ಇವ್ರ ಮನೆಯಲ್ಲ ಗಾಂಜಾ ಮಾರ್ತಾರೆ ಸರ್. ಅದಕ್ಕೆ ಸಂಬಂಧಪಟ್ಟಾಗ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರಾ? ಮಾಡಿದ್ವಿ, ಜಗಳ ಆಯ್ತು. ಓನರ್ಗೂ ಕೂಡ ಇನ್ಫಾರ್ಮೇಶನ್ ಮಾಡಿದೀನಿ ಸರ್, ಇವ್ರು ಗಾಂಜಾ ಮಾರ್ತಾರೆ ಅಂತ. ನೀವು ಓನರ್ಗೂ ಬೇಕಾದ್ರೆ ಕರ್ಸಿ, ನಾನು ಇವಾಗ ಓಪನ್ ಆಗಿ ಹೇಳ್ತೀನಿ. ಏನು ಆಕ್ಷನ್ ತಗೊಂಡ್ರ ಪೊಲೀಸ್ನವರು? ಇಲ್ಲ ಸರ್, ಏನು ತಗೊಳ್ಳಿಲ್ಲ. ಪೀಣ್ಯದ ಜಯಂತ್ ನಿವಾಸದ ಬಳಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹಿಂದಿನಿಂದಲೂ ಕೂಡ ಚಿನ್ನಯ್ಯನನ್ನ 1.5 ವರ್ಷದಿಂದ ನಾನು ಬಲ್ಲೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮಹಾಲಕ್ಷ್ಮಿ ಅವರು ಟಿವಿನ ಜೊತೆಗೆ ಅವರು ಹೇಳ್ತಿರ್ತಕ್ಕಂಥದ್ದು ಏನು ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್, ಕಳೆದ 1.5 ವರ್ಷದಿಂದ ನಾವು ಚಿನ್ನಯ್ಯನ ನೋಡಿದೀವಿ ಅಂತ ಹೇಳ್ತಿದ್ದೀರಾ. ಏನ್ ವಿಚಾರಕ್ಕೆ ನೋಡಿದ್ವಿ, ಹೇಗೆ ಪರಿಚಯ ನಿಮಗೆ ಅಂತ? ನನಗೇನು ಪರಿಚಯ ಏನಿಲ್ಲ ಸರ್, ನಾವು ಕೂಡ ಇದೇ ಮನೇಲಿ ಬಾಡಿಗೆಗಿದ್ವಲ್ಲ, ಸೊ ಹೋಗಿ ಬಂದು ಮಾಡೋರು, ಸೊ ನೋಡ್ತಾ ಇದ್ವಿ. ನಾವು ಎಷ್ಟು ವರ್ಷದಿಂದ ನೀವು ಬಾಡಿಗೆಗಿದ್ರಿ? ನಾವು 5 ವರ್ಷದಿಂದ ಈ ಬಾಡಿಗೆಗಿದ್ವಿ. ಈಗ ಒಂದು 5 ಮಂತ್ ಆಯ್ತು ನಾವು ಖಾಲಿ ಮಾಡಿ. ಏನ್ ಡಿಸ್ಪ್ಯೂಟ್ ಮೇಡಮ್ ನಿಮಗೂ ಜಯಂತ್ಗೂ ಯಾವ ವಿಚಾರಕ್ಕೆ ಜಗಳ ಆಗಿತ್ತು? ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನೀವು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ರಿ. ಜಗಳ ಏನಾಗಿರ್ಲಿಲ್ಲ ಸರ್, ಇವರೆಲ್ಲ ಗಾಂಜಾ ಮಾರೋರು ಸರ್. ಇಲ್ಲಿ ಅವ್ರ ಮನೇಲಿ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮನೆ ಇದೆಯಲ್ಲ ಇಂದು ಅಂತ, ಅವ್ರ ಮನೇಲೂ ಗಾಂಜಾ ಮಾರೋರು. ಸೊ ಹಂಗಾಗಿ ನಾನು ಇನ್ಫಾರ್ಮೇಶನ್ ಮಾಡಿದ್ದೆ, ಹಂಗಾಗಿ ಜಗಳ. ಯಾರು ಮಾಡ್ತಿದ್ದು ಮೇಡಮ್ ಗಾಂಜಾ? ಅದೇ ಹಿಂದೂ ಅನ್ನೋರ್ ಮನೇಲೂ ಕೂಡ, ಇವ್ರು ಜಯಂತ್ ಮನೇಲೂ ಕೂಡ, ಇವ್ರ ಮನೆಯಲ್ಲ ಗಾಂಜಾ ಮಾರ್ತಾರೆ ಸರ್. ಅದಕ್ಕೆ ಸಂಬಂಧಪಟ್ಟಾಗ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರಾ? ಮಾಡಿದ್ವಿ, ಜಗಳ ಆಯ್ತು. ಓನರ್ಗೂ ಕೂಡ ಇನ್ಫಾರ್ಮೇಶನ್ ಮಾಡಿದೀನಿ ಸರ್, ಇವ್ರು ಗಾಂಜಾ ಮಾರ್ತಾರೆ ಅಂತ. ನೀವು ಓನರ್ಗೂ ಬೇಕಾದ್ರೆ ಕರ್ಸಿ, ನಾನು ಇವಾಗ ಓಪನ್ ಆಗಿ ಹೇಳ್ತೀನಿ. ಏನು ಆಕ್ಷನ್ ತಗೊಂಡ್ರ ಪೊಲೀಸ್ನವರು? ಇಲ್ಲ ಸರ್, ಏನು ತಗೊಳ್ಳಿಲ್ಲ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.